Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಏನ್ ಮಾಡ್ತೀರಿ? ಮೈನ್ಪುರಿ ಕ್ಷೇತ್ರದಿಂದ ಡಿಂಪಲ್ ಯಾದವ್ ಮುನ್ನಡೆಯಲ್ಲಿದ್ದಾರೆ. ಮೈನ್ಪುರಿ ಹೇಳಿ ಕೇಳಿ. ಸಮಾಜವಾದಿ ಪಾರ್ಟಿಯ ಒಂದರ್ಥದಲ್ಲಿ ಭದ್ರಕೋಟೆ. ಹೌದು. ಮೈನ್ಪುರಿಯಿಂದ ಕಣಕ್ಕಿಳಿದಿರುವಂತ ಡಿಂಪಲ್ ಯಾದವ್ ಆರಂಭದಲ್ಲಿ ಮುನ್ನಡೆ. ಸಮಾಜವಾದಿ ಪಾರ್ಟಿಯಿಂದ ಕಣಕ್ಕಿಳಿದಿರುವಂತ ಡಿಂಪಲ್ ಯಾದವ್, ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ ಡಿಂಪಲ್ ಯಾದವ್ ಕಳೆದ ಬಾರಿ ಕನೌಜ್ ಕ್ಷೇತ್ರದಿಂದ ಕಣಕ್ಕಿಳಿದಿದ್ರು, ಬಟ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈ ಕಾರಣಕ್ಕಾಗಿನೇ ಅವರನ್ನ ಮತ್ತೊಂದು ಭದ್ರಕೋಟೆ ಆಗಿರುವಂತಹ ಮೈನ್ಪುರಿ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿಸಿ ಪತಿ ಅಖಿಲೇಶ್ ಯಾದವ್ ಈ ಕಡೆ ಅಂದ್ರೆ ಕನೌಜ್ ಕ್ಷೇತ್ರದಿಂದ ಈ ಬಾರಿ ಕನೌಜಿಂದ ಅವರು ಸ್ಪರ್ಧೆಗಿಳಿದಿದ್ದಾರೆ. ಕೋಟಾ ಕ್ಷೇತ್ರದಲ್ಲಿ, ರಾಜಸ್ಥಾನದ ಕೋಟಾ ಕ್ಷೇತ್ರದಲ್ಲಿ ಓಂ ಬಿರ್ಲಾ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಡುಪಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆರಂಭಿಕ ಮುನ್ನಡೆ, ಅದು ಅಂಚೆ ಮತ ಎಣಿಕೆ. ಒಂದ್ ಕಡೆಗೆ ಕೋಟಾದಲ್ಲಿ ಓಂ ಬಿರ್ಲಾ ಮುನ್ನಡೆ, ಇನ್ನೊಂದ್ ಕಡೆ ಈ ಕೋಟಾದಲ್ಲಿ ಪೂಜಾರಿ ಮುನ್ನಡೆ. ಎಸ್, ಉಡುಪಿನಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಆರಂಭಿಕ ಮುನ್ನಡೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಂಚೆ ಮತಗಳ ಎಣಿಕೆಯಲ್ಲಿ. ಉಡುಪಿ ಬಹಳ ಕುತೂಹಲ ಇದೆ, ಯಾಕಂದ್ರೆ ಉಡುಪಿ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂಗೆ ಈ ಜಾತಿ ಸಮೀಕರಣ, ಜಾತಿ ಲೆಕ್ಕಾಚಾರ ಬಹಳ ನಡೀತಾ ಇದೆ. ಬಂಡ್ಸ್ ವರ್ಸಸ್ ಬಿಲ್ಲವ ಅನ್ನುವಂತ ರೀತಿಯ ಕರಾವಳಿ ಎರಡು ಕ್ಷೇತ್ರಗಳಲ್ಲೂ ಹಂಗೆ ಇದೆ ಈ ಸಲ. ಅದನ್ನು ಮೀರಿ ಈ ಸಲ ಮತ್ತೆ ಬಿಜೆಪಿಯ ಕೈ ಹಿಡಿತಾರ ಅನ್ನುವಂತ ನೋಡ್ಬೇಕಿದೆ. ಮೊನ್ನೆ ತನಕ ಕಾಂಗ್ರೆಸ್ ಬಿಜೆಪಿಯಲ್ಲಿದ್ದಂತ ಜಯಪ್ರಕಾಶ್ ಹೆಗಡೆ ಅವರು ಈಗ ಕಾಂಗ್ರೆಸ್ಗೆ ಹೋಗಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಗೋ ಬ್ಯಾಕ್ ಚಳವಳಿ ಶುರುವಾಗಿದೆ ಅಲ್ಲಿ. ಹೌದು, ಗಮನಿಸಬೇಕು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಮುನ್ನಡೆ. ಈ ತುಕಾರಾಮ್ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಆರಂಭದಲ್ಲಿ 10 ಮತಗಳಿಂದ ಮುನ್ನಡೆ. ಎಸ್, 10 ಮತಗಳಿಂದ ಮುನ್ನಡೆ ರಾಮುಲು ಅವರ ವಿರುದ್ಧ. ತುಕಾರಾಮ್ ಬಹಳ ಸಜ್ಜನ ಅಂತಾನೆ ಹೆಸರುವಾಸಿ, ಬಹಳ ಸಿಂಪಲ್. ಈ ಬಾರಿ ಅವರು ರಾಮುಲು ಅವರು ಎದುರಿಸ್ತಾ ಇದ್ದಾರೆ. ಅಷ್ಟು ಸುಲಭ ಇಲ್ಲ ಜಯ ಇಬ್ರಿಗೂ ಕೂಡ. ಯಾರೇ ಗೆದ್ರೂ ಕೂಡ ಬಹಳ ಈ ಥಿನ್ ಮೆಜಾರಿಟಿ ನೋಡ್ಬೋದು ಅಷ್ಟೇ. ಅವರು ಬಹಳ ದೊಡ್ಡ ಮೆಜಾರಿಟಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ತುಕಾರಾಮ್ ಈಗ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಕರ್ನಾಟಕದ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ, ಸ್ಟಾರ್ ಚಂದ್ರು ಹಿನ್ನಡೆ. ಇನ್ನೊಂದು ಕಡೆಗೆ ಬಳ್ಳಾರಿನಲ್ಲಿ ಈ ತುಕಾರಾಮ್ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಮುನ್ನಡೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಆರಂಭದಿಂದ ಇಲ್ಲಿ ತನಕ ಮೊದಲ ಬಾರಿ ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ 80,000 ಮತಗಳು, ಅದಾದ್ಮೇಲೆ 1 ಲಕ್ಷದ ಕೆಳಗಡೆ ಇಳಿದೇ ಇಲ್ಲ. ಈ ಬಾರಿ ಮತ್ತೆ ಕಣಕ್ಕಿಳಿದಿರುವಂತವರು 4 ಬಾರಿ ಅವರು ಲಕ್ಷದ ದಾಟೆ ಹೋಗಿರುವಂತವರು. ಈ ಬಾರಿ, ಕಳೆದ ಬಾರಿ ಅವರು 2,10,000 ಮತಗಳಿಂದ ಗೆದ್ದಿದ್ರು. ಈ ಬಾರಿ ಎಷ್ಟರ ಮಟ್ಟಿಗೆ ಜಯ ಸಾಧಿಸ್ತಾರೆ, ಯಾವ ಅಂತರದಿಂದ ಜಯ ಸಾಧಿಸ್ತಾರೆ ನೋಡ್ಬೇಕು. ಎಲ್ಲ ಅಡ್ಡಿ ಆತಂಕಗಳನ್ನು ಲೆಕ್ಕದಲ್ಲಿ ನಿವಾರಣೆ ಆಯ್ತು. ಸ್ವಾಮೀಜಿನೇ ಕಣಕ್ಕಿಳಿತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ನೇಹಾ ಮರ್ಡರ್ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ಕರ್ನಾಟಕದಲ್ಲಿ, ಕರ್ನಾಟಕ ಚುನಾವಣೆಯಲ್ಲಿ, ಅದರಲ್ಲೂ ಧಾರವಾಡದಲ್ಲಿ, ಹುಬ್ಳಿ ಧಾರವಾಡದಲ್ಲಿ. ಸೊ ಇದು ಅಂಚೆ ಮತ ಎಣಿಕೆಯಲ್ಲಿ ಪ್ರಹ್ಲಾದ್ ಜೋಶಿ ಮುನ್ನಡೆಯಲ್ಲಿದ್ದಾರೆ. ಬಹಳ ಲೀಡಿಂಗ್ ಮಿನಿಸ್ಟರ್ಗಳಲ್ಲಿ ಅವರು ಕೂಡ ಒಬ್ರು. ಜೊತೆಗೆ ಏನು ಅಂದ್ರೆ ಬಿಜೆಪಿಯ ನಂಬರ್ 1, 2 ಅವರ ಮನಸ್ಸನ್ನು ಗೆದ್ದಿರುವಂತವರು. ಹೌದು, ಜೊತೆಗೆ ತಮ್ಮ ಕೊಟ್ಟಂತ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿರುವಂತವರು. ಸಂಸದೀಯ ಖಾತೆಯ ಸಚಿವರಾಗಿ ತುಂಬಾ ಚೆನ್ನಾಗಿ ನಿಭಾಯಿಸಿರುವಂತವರು. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಎಸ್, ಗಮನಿಸಬೇಕಾದಂತ ಸಂಗತಿ, KV ಗೌತಮ್ ಮುನ್ನಡೆ. ಕೋಲಾರ ಸಿದ್ದಿನ ಕಣ. ಮಲ್ಲೇಶ್ ಇಲ್ಲಿ NDA ಸ್ಪರ್ಧೆ ಮಾಡಿದ್ದಾರೆ JDS ಇಂದ. ಆರಂಭದಲ್ಲಿ ಹಿನ್ನಡೆ ಅವರಿಗೆ. ಅಲ್ಲಿ ಬಣ ಬಡಿದಾಟ. ಒಂದ್ ಕಡೆಗೆ ಮುನಿಯಪ್ಪನವ್ರ ಬಣ, ಇನ್ನೊಂದ್ ಕಡೆಗೆ ರಮೇಶ್ ಕುಮಾರ್ ಅವ್ರ ಬಣ. 1-2 ರಗಳೆಗಳು. ಮೊನ್ನೆ ಪರಿಷತ್ ಸದಸ್ಯರಂತೂ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳ್ಕೊಂಡು ಮೊನ್ನೆ ಬಂದಿದ್ರು. ಅಕಸ್ಮಾತ್ ಏನಾದ್ರು ಮುನಿಯಪ್ಪನವ್ರ ಕುಟುಂಬಕ್ಕೆ ಚಿಕ್ಕಪೇದಣ್ಣ ಅವರಿಗೆ ಏನಾದ್ರು ಟಿಕೆಟ್ ಕೊಡ್ರೆ ಅನ್ನುವಂತ ರೀತಿಯಾಗಿ. ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ ಬಾಲರಾಜು. ಚಾಮರಾಜನಗರ ಈ ಬಾರಿ ಬಹಳ ವಿಶೇಷ, ಯಾಕಂದ್ರೆ ಬಿಜೆಪಿಯಲ್ಲಿ ನೆಲೆ ಕಂಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಕಳೆದ ಬಾರಿ ಅವರು ಆ ಕ್ಷೇತ್ರವನ್ನ ಗೆದ್ರು ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಖೇನವಾಗಿ. ಬಟ್ ಈ ಬಾರಿ ಅವ್ರು ಕಾಂಗ್ರೆಸ್ ಕಡೆಗೆ ಸಪೋರ್ಟಿವ್ ಆಗಿದ್ದಂಗಿದ್ರು ಅವರು ಮೃತ ಪಡೋದಕ್ಕಿಂತ ಮುನ್ನ. ಹಾಗಾಗಿ ಈ ಕ್ಷೇತ್ರ ಒಬ್ರು MLA ಇಲ್ಲ. JDS ಒಬ್ರು ಹನೂರ್ MLA ಬಿಟ್ರೆ, ಮೈತ್ರಿ ಅಭ್ಯರ್ಥಿ MLA ಬಿಟ್ರೆ, ಇಡೀ ಚಾಮರಾಜನಗರದಲ್ಲಿ ಬಿಜೆಪಿಯವರು ಒಬ್ರು ಅಭ್ಯರ್ಥಿ ಇಲ್ಲ.
MLA. ಆಮೇಲೆ ಕಳೆದ ಬಾರಿ ಕೂಡ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ದು ಕೂದಲೆಳೆಯ ಅಂತರದಲ್ಲಿ 1100 ಮತಗಳಂತ. 1100 ಮತಗಳು. ಇನ್ನು ರಾಯ್ಬರೇಲಿ ಅಮೇಠಿಯಿಂದ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಕಡೆಗೆ ಈ ಬಾರಿ ಶಿಫ್ಟ್ ಆಗಿದ್ರು. ಒಂದ್ ಕಡೆ ಹೌದು, ಗಾಂಧಿ ಕುಟುಂಬದ ಭದ್ರಾ ನೆಲೆ. ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಕೂಡ ಸ್ಪರ್ಧೆ ಮಾಡ್ಕೊಂಡ್ ಬಂದಿದ್ದಾರೆ. ಕೋಲಾರದಲ್ಲಿ NDA ಅಭ್ಯರ್ಥಿ ಈಗ ಮುನ್ನಡೆ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಚೆ ಮತಗಳಲ್ಲಿ ಹೇಗೆ ನೋಡಿ, ಅಂಚೆ ಮತಗಳಲ್ಲೇ ಯಾವ ರೀತಿಯಾಗಿ ಜಿದ್ದಾಜಿದ್ದಿದೆ ಅಂತ. ಈಗ ತಾನೇ ನಿಮ್ಗೆ ಗೌತಮ್ ಮುನ್ನಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಈಗ ಮಲ್ಲೇಶ್ ಬಾಬು JDS ನಿಂದ ಕಂಟೆಸ್ಟ್ ಮಾಡಿರುವಂತಹ ಮಲ್ಲೇಶ್ ಬಾಬು ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಪಾಪ ಅವರು ಕೂಡ ಬಂಗಾರಪೇಟೆಯಿಂದ 2 ಬಾರಿ ನಿಂತು ಸೋತಿದ್ರು. ಅದಾದ ನಂತರ ಈ ಬಾರಿ ಅವ್ರು ಗೆಲ್ಲೇಬೇಕಾದಂತದ್ದು ಒಂದು ಅವ್ರ ರಾಜಕೀಯ ಭವಿಷ್ಯ ರೂಪಿಸ್ಕೊಳ್ಬೇಕಂದ್ರೆ ಅವರಿಗೆ ಅನಿವಾರ್ಯತೆ ಇದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮುನ್ನಡೆ ಸಾಧಿಸಿದ್ದಾರೆ. ಪದ್ಮರಾಜ್ಗೆ ಆರಂಭಿಕ ಹಿನ್ನಡೆ. ದಕ್ಷಿಣ ಕನ್ನಡ, ಉಡುಪಿ ಇವೆಲ್ಲವೂ ಕೂಡ ಬಿಜೆಪಿಯ ಭದ್ರಕೋಟೆಗಳು. ಜೊತೆಗೆ ಕಾರವಾರ ಕೂಡ, ಅಂದ್ರೆ ಉತ್ತರ ಕನ್ನಡ ಕೂಡ. ಇಲ್ಲಿ ಬ್ರಿಜೇಶ್ ಚೌಟಾ ಅದು ನಿರೀಕ್ಷೆ. ಅದು ಬ್ರಿಜೇಶ್ ಚೌಟಾ ಮುನ್ನಡೆ, ಇದು ಆರಂಭದ ಮುನ್ನಡೆ ಮಾತ್ರ. ಆದರೆ ದಕ್ಷಿಣ ಕನ್ನಡದಲ್ಲಿ ಅಂತಹ ಕೇಳಿಕೊಳ್ಳುವಂತಹ ಥ್ರೆಟ್ ಏನು ಇಲ್ಲ ಬಿಜೆಪಿಗೆ. ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಇಲ್ಲಿ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ. ಬ್ರಿಜೇಶ್ ಚೌಟಾ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ನಾವು ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ್ಯಾವ ವಿವರಗಳು ಅನ್ನುವಂಥದ್ದು. ಕನ್ನಯ್ಯಕುಮಾರ್ಗೆ ಮುನ್ನಡೆ ದೆಹಲಿ ಈಶಾನ್ಯದಲ್ಲಿ ಕನ್ನಯ್ಯಕುಮಾರ್ಗೆ ಅಷ್ಟು ಫೇವರ್ ಇಲ್ಲ ಅನ್ನುವಂಥ ಮಾತುಗಳು ಕೇಳ್ಬರ್ತಾ ಇತ್ತು. ಸೊ ಅಂಥದ್ರಲ್ಲಿ ಆರಂಭಿಕ ಮುನ್ನಡೆ ಮಾತ್ರ ಕನ್ನಯ್ಯಕುಮಾರ್ ಅವರಿಗೆ ಮುನ್ನಡೆ ಏನಾದರೂ ತೋರಿಸಿದರೆ ಅದು ಮಾಧ್ಯಮಗಳ ಮುನ್ನಡೆ ಅಂತ ಮಾತ್ರ ಬಿಂಬಿಸಲಾಗಿತ್ತು. ಮನೋಜ್ ತಿವಾರಿ ಮುಂದೆ ಅವ್ರು ನಿಂತಿರುವಂತದ್ದು. ಕಳೆದ ಬಾರಿ ಬೆಗುಸರಾಯಿಂದ ನಿಂತಿದ್ರು, ಬಟ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಕಾಂಗ್ರೆಸ್ಗೆ ಹೋಗಿ, ಕಮ್ಯುನಿಸ್ಟ್ ಪಕ್ಷದಿಂದ ಕಾಂಗ್ರೆಸ್ಗೆ ಹೋಗಿ ನಿಂತಿದ್ರು. ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಮುನ್ನಡೆ ಅಂಚೆ ಮತಗಳಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ಬಂದು ಅವರು ಕಂಟೆಸ್ಟ್ ಮಾಡಿದ್ದಾರೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ರಾಯಚೂರಿನಲ್ಲಿ ಮತ ಎಣಿಕೆ ವಿಳಂಬ ಆಗ್ತಾ ಇದೆ. ಏಜೆಂಟ್ಗಳಿಗೆ ಕುರ್ಚಿ ಕೊರತೆ ಅಂತೆ ಲೆಕ್ಕ ಹಾಕಿ. ಏಜೆಂಟ್ಗಳಿಗೆ ಕುರ್ಚಿ ಕೊರತೆ, ರಾಜಕಾರಣಿಗಳಿಗೂ ಕೂಡ ಕುರ್ಚಿ ಕೊರತೆ. ಇರುವಂತ ಕುರ್ಚಿಗಳಲ್ಲೇ ಕೆಲವರು ಇಳಿಸಿ ಕೆಲವರು ಏರಬೇಕು. ನೋಡಿ ಎಂತ ಪೂರ್ತಿ ಬರೀ ಕುರ್ಚಿ ಕಥೆಗಳೇ ಆಗೋಗ್ಬಿಡ್ತು. ಹೌದು. ರಾಯಚೂರಿನಲ್ಲಿ ಮತ ಎಣಿಕೆ ಕಾರ್ಯ ವಿಳಂಬ ಆಗಿದೆ. ಕಾರಣ ಅಂತಂದ್ರೆ ಈಗ ತಾನೇ ಹೇಳ್ದಂಗೆ ಕುರ್ಚಿ ಕೊರತೆ ಆದಂತ ಕಾರಣಕ್ಕಾಗಿ ಸ್ವಲ್ಪ ಗೊಂದಲ ಉಂಟಾಗಿದೆ. ಹೀಗಾಗಿ ಅಲ್ಲಿ ರಾಜಾ ಅಮರೇಶ್ವರ್ ನಾಯಕ್ ಮತ್ತೆ ಮರು ಆಯ್ಕೆಯನ್ನು ಬಯಸಿದ್ದಾರೆ. ಮತ್ತೊಂದ್ ಕಡೆ ಅವ್ರ ವಿರುದ್ಧವಾಗಿರುವಂತದ್ದು ಕುಮಾರ್ ನಾಯ್ಕ್ ಅವರು, IAS ಅಧಿಕಾರಿ ಆಗಿದ್ದಂತ ಕುಮಾರ್ ನಾಯ್ಕ್ ಅವರು. ಕಾಂಗ್ರೆಸ್ನ ವಿಕ್ರಮಾದಿತ್ಯ ಸಿಂಗ್ ಅವರಿಗೆ ಮುನ್ನಡೆ. ಎಲ್ಲಿ? ಮಂಡಿಲಿ. ಹೋದ್ಸಲ ಮಂಡ್ಯ, ಈ ಸಲ ಮಂಡಿ, ಹಿಮಾಚಲ್ ಪ್ರದೇಶದ ಮಂಡಿ. ಬಹಳ ಕುತೂಹಲ ಮುಂದಿರಿಸ್ತಾ ಇರುವಂತದ್ದು. ದೆಹಲಿಯ ಎಲ್ಲಾ 7 ಕ್ಷೇತ್ರಗಳಲ್ಲೂ ಬಿಜೆಪಿ ಮುನ್ನಡೆ. ಬಹುಶಃ ಕನ್ನಯ್ಯಕುಮಾರ್ ಮತ್ತೆ ಈಗ ಹಿಂದೆ ಬಿದ್ದಿದ್ದಾರೆ. ಈ ಬಾರಿ ದೆಹಲಿ ಕೂಡ ಕಳೆದ ಬಾರಿ ಸ್ವೀಪ್ ಆಗಿತ್ತು. ಆದ್ರೆ ಈ ಬಾರಿ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿಗಳನ್ನೇ ಒಳಗಡೆ ಹಾಕ್ಸಿದ್ರು ಅನ್ನುವಂತ ಆರೋಪವನ್ನು ಬಿಜೆಪಿ ಎದುರಿಸ್ತಾ ಇತ್ತು. 2 ಕ್ಷೇತ್ರಗಳೇನೋ ಆ ಕಡೆ ಈ ಕಡೆ ಆಗ್ಬಹುದು ಅಂತ. ಆದ್ರೆ ಆರಂಭದಲ್ಲಿ 7ಕ್ಕೆ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ನೋಡ್ತಾ ಇದೆ. ದೆಹಲಿಯ 7ಕ್ಕೆ 7 ಕ್ಷೇತ್ರಗಳಲ್ಲಿ ನಾವು ತೋರಿಸ್ತಾ ಇದೀವಿ ದೇಶಾದ್ಯಂತ ಬರ್ತಿರುವಂತಹ ವಿವರಗಳನ್ನ. ದೆಹಲಿಯಲ್ಲಿ ಎಲ್ಲ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. 7ಕ್ಕೆ 7 ಕ್ಷೇತ್ರಗಳಲ್ಲಿ. ಸಹಜವಾಗಿ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಆಯಾ ಪಕ್ಷಗಳು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ದೆಹಲಿಯನ್ನ. ಈ ಸಲ ಸುಷ್ಮಾ ಸ್ವರಾಜ್ ಅವರ ಪುತ್ರಿಯಲ್ಲಿ ನಿಂತಿರುವಂತಹ ಕಾರಣದಿಂದಾಗಿನೂ ಕೂಡ ಬಾಸುರಿ ಸ್ವರಾಜ್ 50 ಮತಗಳ ಅಂತರದಿಂದ ಸೋಮಣ್ಣ ಮುನ್ನಡೆ. ಮುದ್ದಹನುಮೇಗೌಡರಿಗೆ ಹಿನ್ನಡೆ 50 ಮತಗಳ ಅಂತರದಿಂದ. ಇದು ಈ ಪೋಸ್ಟಲ್ ಮತಗಳು ಮಾತ್ರ ಇವು. ಸೋಮಣ್ಣ ಆರಂಭದಲ್ಲಿ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಸೋಮಣ್ಣವ್ರಿಗೂ ಕೂಡ ಇದು ಒಂದು ರೀತಿಯಲ್ಲಿ ರಾಜಕೀಯ ಬದುಕಿನ ಮುಸ್ಸಂಜೆಯಲ್ಲಿದ್ದಾರೆ ಸೋಮಣ್ಣ. ಈ ಬಾರಿ ಗೆದ್ರೆ ಮಾತ್ರ ಚೇತರಿಕೆ. ಅಂತದ್ರಲ್ಲಿ ಅವರು ಕೂಡ ಇದನ್ನು ಬಹಳ ಜಿದ್ದಾಗಿ ಅದನ್ನು ಪರಿಗಣಿಸಿದ್ರು. ಇದೆಲ್ಲರ ಜೊತೆಗೆ ಅಲ್ಲಿದ್ದಂತ ಅಸಮಾಧಾನಗಳಿದೆಯಲ್ಲ, ಅಸಮಾಧಾನಗಳನ್ನ ಯಡಿಯೂರಪ್ಪನವರು ತಣ್ಣಗೆ ಮಾಡಿದ್ರು. ಹಿಂಗಾಗಿ ಮಾಧುಸ್ವಾಮಿ ಅವರು ಕೂಡ ನಂತರ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಸೊ ಇದೆಲ್ಲವೂ ಕೂಡ ನಾವು ನೋಡಿದೀವಿ. ಕರ್ನಾಟಕದ ಫಲಿತಾಂಶ ಬಿಜೆಪಿ 6ರಲ್ಲಿ ಮುನ್ನಡೆಯನ್ನು ನೋಡ್ತಾ ಇದೆ. ಬಿಜೆಪಿ 6 ಕ್ಷೇತ್ರಗಳಲ್ಲಿ ಮುನ್ನಡೆ, ಆರಂಭಿಕ ಮುನ್ನಡೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿ 6 ಕ್ಷೇತ್ರಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನುಳಿದಾಗೆ ಬಿಜೆಪಿಯ ಮೈತ್ರಿ 2 ಕ್ಷೇತ್ರಗಳು. ಒಂದು ದಾವಣಗೆರೆ, ಇನ್ನೊಂದು ಬಳ್ಳಾರಿ. ಇನ್ನು ಜೆಡಿಎಸ್ 2 ಕ್ಷೇತ್ರಗಳಲ್ಲಿ. ಮಂಡ್ಯದಲ್ಲಿ ಮುನ್ನಡೆ, ಬಹುಶಃ ಹಾಸನದಲ್ಲೂ ಮುನ್ನಡೆ ಇದ್ರೆ ಆಶ್ಚರ್ಯ ಇಲ್ಲ. ಕೋಲಾರ ಅಂತ ಕಾಣ್ತದೆ. ಸೊ ಇದು ಸಂಗತಿ. ಕರ್ನಾಟಕದ ಫಲಿತಾಂಶವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ, ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ, JDS 2 ಕ್ಷೇತ್ರಗಳಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಜಿದ್ದಿನ ಕಣಗಳಾಗಿ ಮಾರ್ಪಟ್ಟಿವೆ. ಈ ಬಾರಿ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ಮಕ್ಕಳುಗಳು ಅಣ್ಣ ತಮ್ಮಂದರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಇನ್ವಾಲ್ವ್ ಆದ್ರು. ಒಂದು ಲೆಕ್ಕದಲ್ಲಿ ಏನು ಅಂದ್ರೆ ಕಾಂಗ್ರೆಸ್ಸಿನ ಒಳ್ಳೆ ಸ್ಟ್ರಾಟಜಿ ಅದು. ಇವ್ರನ್ನ ಹಂಗೆ ಬಿಟ್ಟರೆ ಆಗಲ್ಲ ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement. Co-sponsored by Saptagiri NPS University.